13ನೇ ವಯಸ್ಸಿಗೆ ತ್ರಿಕೋನಮಿತಿಯಲ್ಲಿ ಪಾಂಡಿತ್ಯ ಸಾಧಿಸಿದವರು, 14ನೇ ವಯಸ್ಸಿಗೆ ಅನಂತ ಸರಣಿಗಳನ್ನು ಬಿಡಿಸಿದವರು ಮತ್ತು 15ನೇ ವಯಸ್ಸಿಗೆ ಉನ್ನತ ಕ್ರಮಾಂಕದ ಸಮೀಕರಣಗಳನ್ನು ಬಿಡಿಸುವ ಹೊಸ ಮಾರ್ಗಗಳನ್ನು ಕಂಡುಕೊಂಡವರು. ಇದೆಲ್ಲವೂ ಗಣಿತದಲ್ಲಿ ಯಾವುದೇ ಔಪಚಾರಿಕ ತರಬೇತಿ ಇಲ್ಲದೆ ಮಾಡಿದ ಸಾಧನೆ. ಇದು ಭಾರತದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಎಸ್ ರಾಮಾನುಜನ್ ಅವರ ಕಥೆ. ಕೇವಲ 32 ವರ್ಷಗಳ ಅಲ್ಪಾವಧಿಯ ಜೀವನದಲ್ಲಿ ರಾಮಾನುಜನ್ ಗಣಿತದ ಹಾದಿಯನ್ನೇ ಬದಲಾಯಿಸಿದರು. ಆದರೆ ಅವರ ಜೀವನವು ಅನೇಕ ಸವಾಲುಗಳಿಂದ ಕೂಡಿತ್ತು. ರಾಮಾನುಜನ್ ಬ್ರಿಟಿಷ್ ಭಾರತದ ಮದ್ರಾಸ್ನಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಅಂಗಡಿಯಲ್ಲಿ ಗುಮಾಸ್ತರಾಗಿದ್ದರು ಮತ್ತು ಅವರ ತಾಯಿ ಸ್ಥಳೀಯ ದೇವಾಲಯದಲ್ಲಿ ಹಾಡುವ ಗೃಹಿಣಿಯಾಗಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ರಾಮಾನುಜನ್ ತಮ್ಮ ಗಣಿತ ಪ್ರತಿಭೆಯ ಲಕ್ಷಣಗಳನ್ನು ತೋರಿಸಿದರು. ಅವರು 11 ವರ್ಷ ವಯಸ್ಸಿನವರಾಗಿದ್ದಾಗ ಅವರಿಗೆ ತ್ರಿಕೋನಮಿತಿಯ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಲಾಯಿತು. ರಾಮಾನುಜನ್ ಕೇವಲ 2 ವರ್ಷಗಳಲ್ಲಿ ತ್ರಿಕೋನಮಿತಿಯನ್ನು ಕರಗತ ಮಾಡಿಕೊಂಡರು. ಹಾಗೆಯೇ ಅವರ ಜೀವನವನ್ನು ನಿಜವಾಗಿಯೂ ಬದಲಾಯಿಸಿದ ಪುಸ್ತಕವೆಂದರೆ 5000 ಪ್ರಮೇಯಗಳನ್ನು ಒಳಗೊಂಡ ಒಂದು ಪುಸ್ತಕ. ಅವರು ಅದನ್ನು ವಿವರವಾಗಿ ಅಧ್ಯಯನ ಮಾಡಿದರು. 16ನೇ ವಯಸ್ಸಿಗಾಗುವಾಗ ಅವರು ತಮ್ಮದೇ ಆದ ಪ್ರಮೇಯಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದರು. ರಾಮಾನುಜನ್ ಅವರ ಕಥೆ ಕೇವಲ ಸಂಖ್ಯೆಗಳ ಬಗ್ಗೆ ಮಾತ್ರವಲ್ಲ. ಪ್ರಚಲಿತ ಕಥೆಯ ಪ್ರಕಾರ ಅವರ ಕುಟುಂಬ ದೇವತೆ ನಾಮಗಿರಿ ದೇವಿ ಅವರ ಕನಸಿನಲ್ಲಿ ಬಂದು ಚಂದ್ರನ ಬೆಳಕಿನಲ್ಲಿ ಅವರು ಬರೆಯುವ ಗಣಿತದ ಸೂತ್ರಗಳನ್ನು ಪಿಸುಗುಟ್ಟುತ್ತಿದ್ದಳಂತೆ. ಹಾಗೆಯೇ ಅವರ ತಾಯಿಗೂ ಒಂದು ಕನಸು ಬಿದ್ದಿತ್ತು. ಯುರೋಪಿಯನ್ನರು ತನ್ನ ಮಗನನ್ನು ಸುತ್ತುವರೆದ ರೀತಿಯ ಕನಸು. ಈ ಕನಸಿನಿಂದ ಪ್ರೇರಿತರಾದ ಅವರ ತಾಯಿ ದೇವತೆಯ ಆಜ್ಞೆಯ ಮೇರೆಗೆ ರಾಮಾನುಜನ್ ಅವರಿಗೆ ವಿದೇಶಕ್ಕೆ ತೆರಳಲು ಅನುಮತಿ ಕೊಟ್ಟಿದ್ದರಂತೆ. ಹೀಗೆ ಅವರ ಸಾಧನೆಯಲ್ಲಿ ಆಧ್ಯಾತ್ಮ ಹಾಗೂ ದೈವ ಭಕ್ತಿಯು ಜೊತೆಯಾಗಿ ಸಮ್ಮಿಳಿತಗೊಂಡಿತ್ತು. 1900ರ ದಶಕದಲ್ಲಿ ಭಾರತದಲ್ಲಿ ಜೀವನ ಸಾಗಿಸಲು ಗಣಿತವು ಒಂದು ಆಯ್ಕೆಯಾಗಿರಲಿಲ್ಲ. ಅವರು ತಮ್ಮ ಕೆಲಸವನ್ನು ಅನೇಕ ವಿದೇಶಿ ಗಣಿತಜ್ಞರಿಗೆ ತಿಳಿಸಿದರಾದರೂ ಅವರೆಲ್ಲರೂ ರಾಮಾನುಜನ್ ಅಸಾಂಪ್ರದಾಯಿಕ ವಿಧಾನಗಳನ್ನು ಅನುಸರಿಸುತ್ತಾರೆ ಮತ್ತು ಔಪಚಾರಿಕ ಶಿಕ್ಷಣದ ಕೊರತೆಯನ್ನು ಹೊಂದಿದ್ದಾರೆ ಎಂದು ಅವರನ್ನು ತಿರಸ್ಕರಿಸಿದರು. ಆದರೆ ಅವರು ಕೇಂಬ್ರಿಡ್ಜ್ ಗಣಿತಜ್ಞ GH ಹಾರ್ಡಿ ಅವರಿಗೆ ತಮ್ಮ ಕೆಲಸಗಳ ಕುರಿತು ಬರೆದಾಗ ಅವರ ಜಾಣ್ಮೆಗೆ ಮನಸೋತ ಹಾರ್ಡಿ ಅವರನ್ನು ಇಂಗ್ಲೆಂಡ್ಗೆ ಕರೆಸಿದರು. ಇಂಗ್ಲೆಂಡ್ನಲ್ಲಿ ರಾಮಾನುಜನ್, ಹಾರ್ಡಿ ಮತ್ತು ಅವರ ಸಹೋದ್ಯೋಗಿ ಲಿಟಲ್ವುಡ್ ಅವರೊಂದಿಗೆ ಕೆಲಸ ಮಾಡುತ್ತಾ ಉತ್ತಮ ಪ್ರಗತಿ ಸಾಧಿಸಿದರು. ರಾಮಾನುಜನ್ ಅವರ ಪ್ರತಿಭೆಯನ್ನು ತೋರಿಸುವ ಒಂದು ಪ್ರಸಿದ್ಧ ಘಟನೆಯೆಂದರೆ ಹಾರ್ಡಿ ಒಮ್ಮೆ ಅವರನ್ನು ಭೇಟಿಯಾಗಲು ಬಂದಾಗಿನ ಘಟನೆ. ಅವರು ತಾವು ಬಂದಿದ್ದ ಕ್ಯಾಬ್ನ ನಂಬರ್ 1729 ಇದೆಂಥ ಡಲ್ ನಂಬರ್ ಎಂದು ರಾಮಾನುಜನ್ ಅವರಿಗೆ ಹೇಳಿದರು. ತಕ್ಷಣವೇ ರಾಮಾನುಜನ್ 1729ನ ವಿಶಿಷ್ಟ ಗುಣವನ್ನು ಬಹಿರಂಗಪಡಿಸಿದರು. ಇದು ತುಂಬಾ ಆಸಕ್ತಿದಾಯಕ ಸಂಖ್ಯೆ. ಇದು 2 ಘನಗಳ ಮೊತ್ತವಾಗಿ 2 ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಎಂದರು. ಅದುವೇ ಮುಂದೆ ರಾಮಾನುಜನ್ ಸಂಖ್ಯೆ ಎಂದು ಪ್ರಸಿದ್ಧವಾಯಿತು. ಆದರೆ ಖಂಡಗಳಾದ್ಯಂತ ಅನ್ಯ ಆಹಾರ ಮತ್ತು ಶೀತ ಹವಾಮಾನದಿಂದಾಗಿ ಅವರು ತೀವ್ರ ಆರೋಗ್ಯ ಸಮಸ್ಯೆಗೆ ಒಳಗಾದರು. ಅವರ ಮನಸ್ಸು ಸಾಧನೆ ಮೇಲಕ್ಕೆ ಏರುತ್ತಿದ್ದಂತೆ ಅವರ ದೇಹವು ನಿರಂತರವಾಗಿ ದುರ್ಬಲಗೊಳ್ಳುತ್ತಿತ್ತು. ಬದುಕಿದ್ದ ಕೇವಲ 32 ವರ್ಷಗಳಲ್ಲಿ ಅವರು ಅನಂತತೆ ಅಂದರೆ ಇನ್ಫಿನಿಟಿ, ಅವಿಭಾಜ್ಯ ಸಂಖ್ಯೆಗಳು ಮತ್ತು ಥೀಟಾ ಫಂಕ್ಷನ್ಗಳ ರಹಸ್ಯಗಳನ್ನು ಭೇದಿಸಿದರು. ಅವರ ಜೀವನ ಮತ್ತು ಸಾಧನೆಗಳನ್ನು 1 ಶತಮಾನದ ನಂತರವೂ ಅಧ್ಯಯನ ಮಾಡಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ. ಅಷ್ಟು ಆಳವಾದ ಪರಂಪರೆಯನ್ನು ಬಿಟ್ಟವರು ರಾಮಾನುಜನ್, ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ.